ಸೆಟ್ಲ್ ಆಗ್ಬೇಕಾದ್ರಪ್ಪ ಅಂದ್ರೆ ಅವಾಗ ಏನಾಗ್ತದಪ್ಪ ಅಂದ್ರೆ ಅವಾಗ ಇದು ಇಂಡಿ ತಾಲೂಕದ ಒಂದು ಹಳ್ಳಿ ಅವ್ರ ಮಗಳಿಗೆ ಕೊಟ್ಟಿರ್ತಾನಲ್ಲಿ ಅಲ್ಲಿ ಕೊಟ್ಟಿರ್ತಾನೆ. ಅವರ ಸಂಬಂಧಿಕರವರು ಯಾರು ರವಿ ಅಂತೇಳಿ ವಕೀಲ ರವಿ ಮೇಲಿನ ಕೆರೆ ಅಂತೇಳಿ ಒಬ್ಬ ಮೇಲಿನ ಮನೆ ಮೇಲಿನ ಕೆರೆ ಹಿಂಗೆ ಅದಲ್ಲ ರವಿ ಅಂಥೇಳಿ ಅವರು ಅಗದಿ ಅವರ ಮಗಳ ಕಡೆದು ಅಲ್ಲಿ ಕೊಟ್ಟಿರ್ತಲ್ಲ ಅಲ್ಲಿ ಏನೋ ಒಂದು ರಿಲೇಷನ್ ದೂರಿಂದ ಇರಬೇಕು ಒಂದು ಇದು ಇರ್ತದ. ಅವಾಗ ಅವ್ರ ಅಗರ್ ಕಡೆ ಊರವ್ರದ್ದು. ಆ ರವಿ ಏನು ಮಾಡ್ತಾನವ ಮತ್ತು ಇದು ಆಗಿರೋ ಸಂಬಂಧ ಏನು ಮಾಡ್ತಾನೆ ಬಾಗಪ್ಪಗೆ ಏನು ಮಾಡ್ತಾನೆ ಇಲ್ಲಿ ಬಿಜಾಪುರಕ್ಕೆ ಇರ್ತಾರೆ. ಬಿಜಾಪುರಕ್ಕೆ ಅವರು ಒಂದೊಂದು ಅನ್ಯೋನ್ಯವಾಗಿರ್ತದೆ. ಅದು ಏನೋ ಒಂದು ಕಾಡು ಟೈಮಿಗೆ ಬರ್ತದಲ್ಲ ಅದು. ಅವಾಗ ಏನೋ ಅವ್ರಿಗೆ ಏನು ವ್ಯತ್ಯಾಸ ಬರ್ತದೆ ಒಂದು ನಮ್ಮ ರೂಮರ್ ಅದು ಯಾರಿಗೆ ರವಿಗೆ ಮತ್ತು ಬಾಗಪ್ಪಗೆ ಯಾವುದೋ ಒಂದು ಕಾರಣ. ಯಾಕಂದ್ರೆ ಇಲ್ಲಿ ಎಕ್ಸಾಕ್ಟ್ ಹೇಳಕ್ಕೆ ಬರೋಲ್ಲ ಅವ್ರು ಈಗ ಏನಾದರೂ ಹೇಳ್ಬೋದಲ್ಲ. ಒಂದು ವೈಮನ್ಸ್ ಬತ್ತ ಅವ್ರಿಗಿಬ್ಬರಿಗೆ ವೈಮನ್ಸ್ ಬಂದಾಗ ಏನು ಮಾಡ್ತಾನೆ ರವಿ ಏನು ಮಾಡ್ತಾನೆ ಅಲ್ಲೇ ಒಬ್ಬರು ಲೋಕಲ್ ಹುಡುಗ ಅಲ್ಲಿ ಒಂದು ಬೆಳ್ಕೊತ ಅವನು ಒಂದು ಸಂಘಟನೆದಾಗ ಒಂದು 10-20 ಹುಡುಗರು ಇಟ್ಕೊಂಡು ಸಂಘಟನೆದಾಗ ಅವನು ಒಂದೇನೋ ಸಮಾಜಮುಖಿ ಮಾಡ್ಕೊತಿರ್ತಾನೆ ಒಂದು ಹುಡುಗ. ಆ ಹುಡುಗ ಏನು ಮಾಡ್ತಾನೆ ಆ ಹುಡುಗ ಮತ್ತು ಈ ರವಿಗೆ ಏನು ಬರ್ತದೆ ವ್ಯತ್ಯಾಸ ಬರ್ತದೆ. ವ್ಯತ್ಯಾಸ ಬಂದಾಗ ಏನು ಮಾಡ್ತಾನೆ ಆ ಹುಡುಗ ಇವ ರವಿ ಒಯ್ದು ಏನೋ ಒಂದು ಅವನಿಗೆ ಭಯ ಹಾಕಿ ಅಥವಾ ಏನೋ ಒಂದು ಗಲಾಟೆ ಆಯ್ತದ. ಅದು ಆ ಗಲಾಟೆ ಆದಾಗ ಏನು ಮಾಡ್ತಾನೆ ಆ ಹುಡುಗ ಹೋಗಿ ಇವನಿಗೇನೋ ಕೇಳ್ತಾನತ್ತದು ರೂಮರ ಯಾರಿಗೆ ಬಾಗಪ್ಪಗೆ ಹೋಗಿ ಹಿಂಗೆ ಮಾಡಾಕತ್ತಾನ ರವಿ ನನಗೆ ಹಿಂಗೆ ಮಾಡ್ಯಾನ ಹಿಂಗೆಲ್ಲ ಮಾಡ್ತಾನೆ ತನ್ನ ನೋವುಗಳು ಹೇಳ್ತಾನಂತ. ಅವಾಗ ಬಾಗಪ್ಪ ಏನು ಹೇಳ್ತಾನಂತ ಅದಕ್ಕೆ ನನಗೇನು ಸಂಬಂಧ ಇಲ್ಲ ನಿಮ್ಮ ಡಿಸ್ಟ್ರಿಬ್ಯೂಟರ್ ನನಗೇನು ನನ್ನ ಮುಂದೆ ತರಬಾರ್ದು ಹೋಗ್ಬೇಡ್ರಿ. ನಾವು ಅವನಿಗೇನು ಸಪೋರ್ಟ್ನು ಮಾಡೋಂಗಿಲ್ಲ ನಾನು ಅವನಿಗೆ ಇದನ್ನು ಕೊಡೋಂಗಿಲ್ಲ. ನೀವು ಏನಂಬ ಬಿಡಿಸ್ಕೊಟ್ಟು ನಂದೇ ಒಂದು ಲೋಕದಾಗಿದ್ದೆ ನಾನು ಅವೆಲ್ಲ ಬಿಟ್ಟಿನಿ ಅಂತ ಹೇಳಿ ಅಷ್ಟೇ ಹೇಳ್ತಾನೆ. ಅವನಿಗೆ ಏನಾಗ್ಬಿಡ್ತದೆ ಇದು ಹೇಳೋದ್ರಿಂದ ಅವನಿಗೆ ಏನು ಅನಿಸ್ತದೆ ಇವ್ರು ಏನೂ ಇಲ್ಲಪ್ಪ ಅಂದಾಗ ಅವನಿಗೊಂದು ಸ್ವಲ್ಪ ಅವನಿಗೆ ಬ್ಯಾಕ್ ಸಪೋರ್ಟ್ ಆದಂಗೆ ಅನಿಸ್ತದೆ ಅವ್ರಿಗೆ. ಇವ ಬಾಗಪ್ಪ ಹೇಳಿದ್ದು ಈ ಥರ ಅವನಿಗೆ ಏನಾಗ್ತದೆ ಅವನಿಗೆ ಒಂದು ಸ್ವಲ್ಪ ಇದು ಬಂದ್ಬಿಡ್ತದೆ ಅವನಿಗೆ ಅದು ಪುಡಲ್ಲ ಅಂದಂಗೆ ಆಗ್ಬಿಡ್ತದ ಅವನಿಗೆ ಆಗ್ಬಿಡ್ತದೆ. ಅವಾಗ ಏನು ಮಾಡ್ತಾನೆ ಅವಾಗ ರವಿಗೆ ಏನು ಮಾಡ್ತಾನೆ ಆ ಎಲ್ಲ ಹುಡುಗರು ಸೇರಿ ಅಲ್ಲಿ ಬಿಜಾಪುರದಾಗ ಏನು ಮಾಡ್ತಾನೆ ಹೊಂಚಕ್ಕೆ ಏನು ಮಾಡ್ತಾನೆ ಅವ ಸ್ಕೂಟಿ ಮ್ಯಾಗ ಅವ ರವಿ ಹೊಂಟಿರ್ತಾನೆ ಅವ ಲಾಯರ್. ಆ ಲಾಯರ್ ಹಂಗಪ್ಪ ಅಂತಂದ್ರೆ ಒಳ್ಳೆ ದಷ್ಟು ಮುಟ್ಟವ ಅವ ಹೇಳಿದ್ರೆ ಒಂದು 4-5 ಹುಡುಗರು ಹೊಡಿಬೇಕವ. ಅಂಥವ್ನು ಏನು ಮಾಡ್ತಾರೆ ಈ ಹುಡುಗರು ಅವನ ಸ್ಕೂಟಿಗೆ ಏನು ಮಾಡ್ತಾರೆ ಕಾರ್ ಮೊದಲು ಆಕ್ಸಿಡೆಂಟ್ ಮಾಡ್ತಾರೆ. ಅವನು ಬೀಳ್ಬಿಡ್ತಾನೆ. ಬಿದ್ದಂತಾಗ ಏನು ಮಾಡ್ತಾರೆ ಅವ್ನು ಹೊಡಿತಾರೆ ಅವನು ಸಿಕ್ಕೊಂಬಿಡ್ತಾನೆ. ಅವನು ಸಿಕ್ಕೊಂಬಳಕ್ಕೆ ಏನು ಮಾಡ್ತಾನೆ ಅದಕ್ಕೆ ಸಿಕ್ಕೊಂಬಿಟ್ಟು ಅದಕ್ಕೆ ಏನು ಮಾಡ್ತಾನೆ ಹುಕ್ ಸಿಗ್ತಲ್ಲ ಅವ್ರು ಹೆಂಗೆ ಹವ್ಯಾಸ ಇರ್ತಂದ್ರೆ ಅದನ್ನು ಸಿಕ್ಕೊಂಡು ಕಾರಿಗೆ ಇಡೀ ಬಿಜಾಪುರ ಹಿಂಗೆ ರೌಂಡ್ ಹಾಕ್ಕೊಂಡ್ಬಂದು ಅಲ್ಲಿ ಜಲನಗರದಾಗ ಅಲ್ಲಿ ಒಂದು ಮಶಾನ ಭೂಮಿ ಅದಲ್ಲಿ ರೋಡಿಗೆ ಜಡ್ಪಿ ಹತ್ತಿರ ಅಲ್ಲಿ ತನಕ ತರ್ತಾರೆ ಅವನಿಗೆ. ಸುಮಾರು ಒಂದು 500-600 ಮೀಟರ್ ಇರ್ಬೇಕು ಮೋಸ್ಟ್ಲಿ. ಅದು 2.5 ಕಿಲೋಮೀಟರ್ ಅದು. ಅಲ್ಲಿ ತನೂ ಅವನಿಗೆ ಆ ಹುಕ್ ಹಾಕಿ ಆ ಕಾರಿಂದ ಸಿಕ್ಕೊಂಡಿರ್ತಾರಲ್ಲ ಬಾಡಿ ಎಲ್ಲರೂ ಗಾಬರಾಗ್ತಾರೆ. ಎಲ್ಲರೂ ಹೇಳ್ತಾರೆ ಆಕ್ಸಿಡೆಂಟಾಗಿ ನಿಂದಿರ್ಸ್ತಾರೆ. ಆದ್ರೆ ಅವ್ರಿಗೆ ಗೊತ್ತಲ್ಲ ನಾವು ಮರ್ಡರ್ ಮಾಡಿ ಅಂತೇಳಿ ಅದನ್ನು ತೊಗೊಂಬಂದು ಆಟೋಮೆಟಿಕ್ ಅಲ್ಲಿ ಮಶಾನ ಭೂಮಿ ಬಲ್ಲಿ ಆ ರಸ್ತೆಗೆ ಬಿಟ್ಟು ಹೋಗ್ಬಿಡ್ತಾರೆ ಅವ್ರು. ಅಷ್ಟು ಮಾಡಿ ಬಂದಾಗ ಅದು ಬಿಜಾಪುರದಾಗ ಒಂದು ದೊಡ್ಡ ಇದು ಅದು ಲಾಯರ್ ಹೊಡೆದಾರ ಅದು ಬಾಗಪ್ಪನ ಸಂಬಂಧಿಕರು ಹೊಡೆದಾರ. ಅವಾಗ ಏನಾಗ್ತದೆ ಎಲ್ಲರಿಗೆ ಬಾಗಪ್ಪನ ಸಂಬಂಧಿಕರು ಈ ರೀತಿ ಕೃತ್ಯ ಮಾಡ್ಬೇಕಪ್ಪ ಇಲ್ಲ. ಬಾಗಪ್ಪನ ಅಗದಿ ಕಾಸ್ಟಿದ್ದವ್ರಿಗೆ ಹೊಡ್ಯಾಕೆ ಯಾರಿಂದ ಆಗಂಗಿಲ್ಲ. ಒಬ್ಬರು ಹತ್ತಿದ್ರು ಒಬ್ಬರು ಏನಂತಿದ್ರು ಇಲ್ಲ ಬಾಗಪ್ಪ ಅಷ್ಟು ಅವನು ಕೂಡ ಇದ್ರಂದ್ರೆ ಬಾಗಪ್ಪ ಹೊಡ್ಯಕ್ಕೆ ಸಾಧ್ಯ ಇಲ್ಲ. ಹಿಂಗೊಂದು ಏನೋ ಒಂದು ರೂಮರ್ ನಡೆದು ಅವೊಂದು ಇದಾಯಿತು. ಆದ ನಂತರ ಏನಾಗ್ಬಿಡ್ತದೆ ಆಟೋಮೆಟಿಕ್ಕ ಆ ಲಾಯರ್ ಏನಿರ್ತಾನಲ್ಲ ರವಿ ಅವ್ರ ಬ್ರದರ್ ಪಿಂಟು ಅನ್ನೋ ಒಂದು ಹುಡುಗ ಪ್ರಕಾಶ್ ಅಂತ ಹೇಳಿ ಆ ಹುಡುಗ ಏನು ಮಾಡ್ತಾನೆ ಅವ್ರು ಏನು ತಿಳ್ಕೊಂಬಿಡ್ತಾರ ಇದು ನಮ್ಮ ಅಣ್ಣಗೆ ಆಗ್ಬೇಕಾದ್ರೆ ಈ ಹುಡುಗರದು ಅಲ್ಲ ಇದಕ್ಕೆ ಸಪೋರ್ಟ್ ಬಾಗಪ್ಪ ಇರ್ಬೇಕಂತೇಳಿ ಅವ್ರಿಗೆ ಇರ್ತಾರೆ ಜನ. ಅವಾಗ ಎಲ್ಲ ಕಡೆ ಏನು ಮಾಡ್ತಾರೆ ಅದು ಅವ್ರು ಬರಲಿಲ್ಲಪ್ಪ ಅಂದ್ರೂ ಬರ್ಸ್ತಾರೆ. ಹಂಗೆ ಆ ಸೃಷ್ಟಿ ಮಾಡ್ತಾರೆ. ಇಲ್ಲಿ ಭೀಮಾ ತೀರದಾಗ ಹೆಂಗಪ್ಪ ಅಂದ್ರೆ ಇಲ್ಲಿ ಒಂದು ಕೊಡ ಹಾಲಿದ್ರೂ ಒಂದು ನಿಂಬೆಹಣ್ಣು ಹಿಂಡಿದ್ರೆ ಹೆಂಗತ್ತಲ್ಲ ಅಷ್ಟು ಮಾಡ್ತಾರೆ ಇಲ್ಲೆಲ್ಲ. ಅದರೊಳಗೆ ಈ ಫೀಲ್ಡ್ದಾಗ ಒಂಥರ ಜಾಸ್ತಿ ಈ ಅಂಡರ್ ವರ್ಲ್ಡ್ದಾಗ ಹೆಂಗಪ್ಪ ಅಂದ್ರೆ ಪ್ರತಿ ಮಾತು ಇದರಿಂದ ಯಾರೂ ಆಸ್ತಿ ಅಂತಸ್ತಿಗೆ ಮಾಡಿದ್ದಲ್ಲ ಬರೇ ಮಾತಿನಿಂದ ಇಷ್ಟೆಲ್ಲ ಆಗಿದ್ದು. ಅವಾಗ ಏನಾಗ್ಬಿಡ್ತದ ಆ ಹುಡುಗ ಅವಾಗ ತಲೆ ಕೂತ್ಬಿಡ್ತದ ಬಾಗಪ್ಪ ಮಾಡಿಸಿರ್ಬೋದು ಅಂಥೇಳಿ. ಅವಾಗ ಏನು ಮಾಡ್ತಾರೆ ಅವರು ಆಟೋಮೆಟಿಕ್ಕಾಗಿ ಇವರೆಲ್ಲ ಸೇರಿ ಏನು ಮಾಡ್ತಾರೆ ಒಂದು ಹೊಂಚು ಹಣಿತಾರೆ. ಅವಾಗೆಲ್ಲ ಇವೊಂದು ಬಾಗಪ್ಪ ಏನು ಮಾಡ್ತಾನೆ ಇತ್ತಿತ್ತಲಾಗೆ ಇದೇ ಜನವರಿ ಒಳಗೆ ಇದೇ ಹೋದ ತಿಂಗಳು ಏನು ಮಾಡ್ತಾನೆ ಅವ್ರ ಊರೊಳಗೆ ಏನು ಮಾಡ್ತಾನೆ ಇನ್ನೆಲ್ಲ ಆಯಿತು ಇನ್ನೆಲ್ಲ ಮಾಡ್ಕೊಂಡು ಇನ್ನು ಸಮಾಜಮುಖಿ ಏನು ಮಾಡ್ಬೇಕಪ್ಪ ಅಂದ್ರೆ ಒಂದು 3 ಎಕರೆ ಅದು ದೇವಣಗಾಂವದ ಒಬ್ಬ ವ್ಯಕ್ತಿದು ದೇವಣಗಾಂವ ಸರಿಯ ನಂಬರ ದೇವಣಗಾಂವ ಒಂದು ವ್ಯಕ್ತಿ ಕಡ್ದು ಅವನು ಕರೆಸಿ ಒಂದು ನಾ ಸಮಾಜ ಕೆಲಸ ಮಾಡಾಕತ್ತೀನಿ ಒಂದು ಗುಡಿ ಕಟ್ಟಾಕತ್ತೀನಿ ಅಂತ ಹೇಳಿ ಅವನು ಹೇಳಿ ಅದನ್ನು ವ್ಯವಹಾರ ಮುಗಿಸಿ
ಅದನ್ನು ಮೋಸ್ಟ್ಲಿ ನನ್ನ ತರ್ಕ ಪ್ರಕಾರ ಅದು ಇನ್ನೂ ವ್ಯವಹಾರ ಆಗಿಲ್ಲ. ಆದರೆ ಇಸಾರು ಕೊಟ್ಟಂತ ಕೇಳಿನ ಬಲ್ಲ ಮೂಲಗಳಿಂದ ಇಸಾರು ಕೊಟ್ಟರು ಒಂದಿಷ್ಟು ಹಣ ಇಸಾರು ಕೊಟ್ಟು ಅದನ್ನು ಏನು ಮಾಡಿದ್ರು ಮೊನ್ನೆ ಅದನ್ನು ದೊಡ್ಡ ಪ್ರಮಾಣದಾಗ ಮಾಡಿ ಅದನ್ನು ಶಿಲಾನ್ಯಾಸ ಅಂತಾರಲ್ಲ, ಭೂಮಿ ಪೂಜೆ, ಅದೊಂದು ದೊಡ್ಡ ಒಂದು ಸಾವಿರಾರು ಇದರ ಮಧ್ಯದೊಳಗೆ ಸ್ವಾಮಿಗಳು ಕರೆಸಿ ಅದನ್ನೇನೋ ಮಾಡಿಕೊಂಡು ಅದನ್ನೇನೋ ಪದ್ಧತಿ ಮಾಡಿಕೊಂಡು ಅಲ್ಲಿ ದೊಡ್ಡ ಒಂದು ಫಂಕ್ಷನ್ ಮಾಡಿ ಅಲ್ಲಿ ಭೂಮಿ ಪೂಜೆ ಮಾಡಿದ್ರು. ಅಲ್ಲಿ ಒಂದು ಏನೋ ದೇವಿ ಗುಡಿ ಕಟ್ಟಬೇಕು, ಅಲ್ಲಿ ಯಾವುದೋ ಒಂದು ಇಲ್ಲಿ ನಮ್ಮ ಬಿಜಾಪುರ ಶಿವಗಿರಿ ಅದಲ್ಲ ಆ ಥರ ಒಂದು ಈ ಕೇಂದ್ರ ಮಾಡಬೇಕು. ಬ್ಯಾಡಿಗಾಳ ಅನ್ನಂಥದ್ದು ಒಂದು ಹೆಸರು ಅದನ್ನು ನನ್ನಿಂದ ಇದು ಆಗ್ಬೇಕು. ಇನ್ನು ಮ್ಯಾಗ ಬ್ಯಾಡಿಗಾಳ ಅಂದ್ರೆ ಬರೀ ನನ್ನ ಹೆಸರು ಮ್ಯಾಗ ಬರ್ತದಲ್ಲ, ಆ ಊರಿಂದ ಹೆಸರಿನ ಕೀರ್ತಿ ತರಬೇಕಂತೇಳಿ ಅವ್ನು ಹೇಳ್ಕೊತಿದ್ದೆ ಎಲ್ಲರ ಮುಂದೆ. ನಮ್ಮ ಊರು ಬಾಗೇ ಇದು ಬ್ಯಾಡಿಗಾಳ ಇನ್ನು ಮುಂದೆ ಇಡೀ ಎಲ್ಲ ಕಡೆ ಕೇಳಂಗೆ ನಾ ಮಾಡ್ತೀನಿ ಅಂತೇಳಿ ಹೇಳ್ತಿದ್ದವ. ಆದರೆ ಈಗ ಅನ್ನಿಸ್ತದದು ಅದನ್ನು ಜಮೀನು 3-3 ಎಕರೆ ತೊಗೊಂಡು ಅಲ್ಲಿ ದೊಡ್ಡ ಪ್ರಮಾಣದಾಗ ಒಂದು ಏನೋ ಒಂದು ಮಾಡ್ಬೇಕಂತೇಳಿ ಒಂದು ಗುರಿ ಇಟ್ಕೊಂಡು ಸಂಕಲ್ಪ ಇಟ್ಕೊಂಡು ಅವ ಮುಂದುವರೆದಿದ್ದವ. ಆದರೆ ವಿಧಿ ಆಟ ಅವ ಆ ಟೈಮ್ದಾಗ ಅವಾಗ ಎಲ್ಲ ಆಗಿದಪ್ಪ ಅಂತಂದ್ರೆ ಅವ ಊಟ ಮಾಡಿ ಅಥವಾ ನಮ್ಮ ಮನೆಯಿಂದ ಅಲ್ಲಿ ಹೊರಗೆ ತಿರುಗಾಡೋ ಮುಂದೆ ದುಷ್ಕರ್ಮಿಗಳು ಯಾರೋ ಅದು ಬಂದು ಅವ್ರನ್ನ ಆ ರೀತಿ ಮಾಡಿ ಅವ್ರನ್ನ ಇಂಟೆನ್ಸ್ ಏನಪ್ಪ ಅಂದ್ರೆ ಇಲ್ಲಿ ಹೆಂಗಪ್ಪ ಅಂದ್ರೆ ಕೊಲೆ ಮಾಡ್ಬೇಕಂದ್ರೆ ಸತ್ರ ಬಿಡ್ಬೇಕಲ್ಲ, ಇಲ್ಲ ಅವನು ಗುಂಡಾಕಿ ಹೊಡೆದ್ರೆ ಅವನು ಸತ್ರನು ಕೈ ಕತ್ತರಿಸೋದು ಇವೆಲ್ಲ ಅಂಗಾಂಗಗಳನ್ನು ಕತ್ತರಿಸಿ ಇಷ್ಟು ಬೇರೂಪ ಮಾಡಿ ಹೋಗ್ಬೇಕಂದ್ರೆ ಅವ್ರದ್ದು ಇಂಟೆನ್ಸ್ ಏನಪ್ಪ ಅಂದ್ರೆ ಇವನು ಭಾಗಪ್ಪ ಯಾವ ಕೇಸ್ನಾಗ ಯಾವ ಇದು ಮಾಡ್ಯಾನಲ್ಲ ಇವನು ಅದು ಥರ ಇದ್ದವಲ್ಲ ಅವ್ರು ತಲೆಯಾಗದು. ಯಾಕಂದ್ರೆ ಮುತ್ತುರಾಜಿಗೆ ಮಾಡಿದ್ದು, ಬಸವರಾಜ ಹರ್ಜನ್ಗೆ ಚಂದಪ್ಪನ ಸೋದರಗೆ ಅವನು ರುಂಡು ಬೇರ್ಪಡೆಯಾಗಿತ್ತು. ಹಿಂಗೆ ಆಗಿದ್ದು ಅವ್ರು ಏನು ಇಂಟೆನ್ಸ್ ಹಿಂಗೆ ಇದಾವೆ. ಮತ್ತಿಲ್ಲ ಈ ವಕೀಲ ರವಿದು ಇಲ್ಲೇ ಆಗಿತ್ತು, ಇಲ್ಲೇ ಕೋರ್ಟ್ ಬಂದು ಹೋದ್ರೆ ಬಿಟ್ಟು ಹೋಗ್ಬರ್ತಕ್ಕಂಥದ್ದು. ಆದ್ರೆ ಅವ್ರದ್ದೊಂದು ಇದು ಅಲ್ಲ, ಇಡೀ ಬಿಜಾಪುರದೊಳಗೆ ಸಿಟಿ ಒಳಗೆ ಹಂಗೆ ಮಾಡಿ ಅಲ್ಲಿ ಒಯ್ದು ಬಿಡ್ಬೇಕಪ್ಪ ಅಂದ್ರೆ ಮಶಾನ್ ಬಂದು ಜನ ನೋಡಂಗೆ ಮಾಡ್ಬೇಕಂದ್ರೆ ಇಲ್ಲಿ ಇಂಟೆನ್ಸ್ ಅದೇ ಅವ್ರನ್ನ ವೈರಿಗಳು ಸಾಯ್ಬೇಕು, ನಾವು ಇಲ್ಲಿ ಇದ್ರೊಳಗೆ ನಾವು ಅಗದಿ ಏನತ್ತರ ಅದಕ್ಕೆ ಕಿಂಗ್ ಆಗಬೇಕು ಅಥವಾ ನಮ್ಮ ಹೆಸರು ಮಾತಾಡಬೇಕು ಅನ್ನೋದೊಂದು ಇಂಟೆನ್ಸ್ ಅಷ್ಟೇ. ಇದು